there is a continuous delivery and we have continuous deployment. ಸ್ಟಾರ್ಟ್ ಮಾಡಿದ್ದೀನಿ. ಆಗ್ತಾ ಇದೆ ಇಲ್ಲ ಅಂತ ಅದ್ರ ನೋಡೋದ್ರ ಕಾಣಿಸುತ್ತೆ, ಆ ಸ್ಕ್ರೀನ್ ಕಾಣ್ತಿರುತ್ತೆ ನೋಡಿ, ಅದರ ಒಂದು ಸ್ಕ್ರೀನ್ ಇರುತ್ತಲ್ಲ ಅದ್ರಲ್ಲಿ ಕಾಣಿಸ್ತಾ ಇದೆ. ಓಕೆ. ನಿಮ್ದು CI ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಓಕೆ, CI ಅಲ್ಲಿ ಏನಾಗುತ್ತೆ, ನೀವು ಗೆಟ್ ಮರ್ಜ್ ಮಾಡ್ತೀರಾ, ಆಮೇಲೆ ಅದನ್ನ ಬಿಲ್ಡ್ ಮಾಡಿ ಆರ್ಟಿಫ್ಯಾಕ್ಟರಿಗೆ ಮೂವ್ ಮಾಡ್ತೀರಾ, ಪುಷ್ ಮಾಡ್ತೀರಾ. ಸೊ ದಿಸ್ ಈಸ್ ಯುವರ್ CI ಪ್ರೊಸೆಸ್, ರೈಟ್? ಸೊ ಇನ್ ಕಂಟಿನ್ಯೂಸ್ ಡೆಲಿವರಿಲಿ ಏನಾಗುತ್ತೆ ಅಂದ್ರೆ, ಸೊ ಒನ್ಸ್ ಯು ನೀನು ಅಲ್ಲಿ ಆರ್ಟಿಫ್ಯಾಕ್ಟರಿಯಿಂದ ಅದನ್ನ ತಗೊಂಡು ಯು ಕ್ಯಾನ್ ಪುಲ್ ಇಟ್ ಫ್ರಮ್ ದ ಆರ್ಟಿಫ್ಯಾಕ್ಟರಿ ಅಂಡ್ ಡೂಯಿಂಗ್ ಸಮ್ ಅಕ್ಸೆಪ್ಟೆನ್ಸ್ ಟೆಸ್ಟ್. ಓಕೆ, ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಂಗೆ ನನ್ನ ಸ್ಕ್ರೀನ್ ಕಾಣ್ತಿದೆ ಅಲ್ವಾ ಎಲ್ರಿಗೂ? ಫಾರ್ ಎಕ್ಸಾಂಪಲ್ ಏನಂತಿದೆ, ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಇದೊಂದು ಅಪ್ಲಿಕೇಶನ್ ಅನ್ಕೊಳ್ಳಿ. ಓಕೆ, ಇದೆಲ್ಲ ಆಪ್ಷನ್ಸ್ ನಂಗೆ ನಿನ್ನ ಅಪ್ಲಿಕೇಶನ್ ಅಲ್ಲಿ ಆಪ್ಷನ್ಸ್ ಬಂದೈತಾ ಇಲ್ಲ, ಈ ಆಪ್ಷನ್ಸ್ ನ ಕ್ಲಿಕ್ ಮಾಡಿದ್ರೆ ನಿನ್ನ ಇನ್ನೊಂದೆರಡು ಆಪ್ಷನ್ಸ್ ಬರಬೇಕು, ಆ ತರ ಎಲ್ಲ ರಿಕ್ವೈರ್ಮೆಂಟ್ ಇರುತ್ತಲ್ವಾ? ಅದನ್ನ ಅಕ್ಸೆಪ್ಟೆನ್ಸ್ ಟೆಸ್ಟ್ ಅಲ್ಲಿ ಏನೋ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಇಫ್ ಇಟ್ ಈಸ್ ಓಕೆ, ಓಕೆ, ಕಂಟಿನ್ಯೂಸ್ ಡೆಲಿವರಿ ಏನಾಗುತ್ತೆ, ಪುಷಿಂಗ್ ಫ್ರಮ್ ದ ಆರ್ಟಿಫ್ಯಾಕ್ಟ್ಸ್ ಅಂಡ್ ಇಟ್ಸ್ ಇಂಟಿಗ್ರೇಷನ್, ಸಾರಿ, ಅಕ್ಸೆಪ್ಟೆನ್ಸ್ ಟೆಸ್ಟ್ ಮಾಡ್ತಾರೆ. ಅಕ್ಸೆಪ್ಟೆನ್ಸ್ ಟೆಸ್ಟ್ ಅದಾದ್ಮೇಲೆ ನಿಮ್ ಮ್ಯಾನೇಜರ್ ಇಂದ ಅಪ್ರೂವಲ್, ದೆನ್ ಓನ್ಲಿ ಡಿಪ್ಲಾಯ್ಮೆಂಟ್. ಓಕೆ ಗೈಸ್, ಇಟ್ಸ್ ಅ ಇಂಟರ್ವ್ಯೂ ಕ್ವಶನ್. ವಾಟ್ ಈಸ್ ಕಂಟಿನ್ಯೂಸ್ ಡೆಲಿವರಿ ಅಂಡ್ ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್? ಓಕೆ, ಕಂಟಿನ್ಯೂಸ್ ಡೆಲಿವರಿಲಿ ಅಪ್ರೂವಲ್ ಇರುತ್ತೆ, ದೆನ್ ಡಿಪ್ಲಾಯ್ಮೆಂಟ್. ಬಟ್ ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್ ಅಲ್ಲಿ ಏನಿಲ್ಲ, ಕಂಟಿನ್ಯೂಸ್ ಲೈಕ್ ಆರ್ಟಿಫ್ಯಾಕ್ಟ್ಸ್ ನ ರೆಪೋ ಇಂದ ತಗೋತೀರಾ ಅಂಡ್ ಇಟ್ಸ್ ಡೈರೆಕ್ಟ್ ಡಿಪ್ಲಾಯ್ಮೆಂಟ್. ಓಕೆ, ಡಿಪ್ಲಾಯ್ಮೆಂಟ್ ಟು ಟಾರ್ಗೆಟ್. ಅರ್ಥ ಆಯ್ತಾ ಗೈಸ್? ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಕಂಟಿನ್ಯೂಸ್ ಡೆಲಿವರಿ ಅಂಡ್ ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್ ಗೈಸ್? ಓಕೆ, ಕಂಟಿನ್ಯೂಸ್ ಡೆಲಿವರಿಲಿ ನಮ್ಗೆ ಡಿಪ್ಲಾಯ್ಮೆಂಟ್ ಆಗೋಕ್ಕಿಂತ ಮೊದಲು ಅಪ್ರೂವಲ್ ಬೇಕು. ಓಕೆ, ಕಂಟಿನ್ಯೂಸ್ ಡೆಲಿವರಿಲಿ ನಮ್ಗೆ ಡಿಪ್ಲಾಯ್ಮೆಂಟ್ ಮಾಡೋಕ್ಕಿಂತ ಮೊದಲು, ಫಾರ್ ಎಕ್ಸಾಂಪಲ್ ನೀವು ಮೊನ್ನೆ ಡಿಪ್ಲಾಯ್ಮೆಂಟ್ ಮಾಡಿದ್ರಿ, ಓಕೆ, ಕಂಟಿನ್ಯೂಸ್ ನೀವು ಏನ್ ಮಾಡಿದ್ರಿ, ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್ ಮಾಡಿದ್ರಿ. ಬಟ್ ಡೆಲಿವರಿ ಮಾಡ್ಬೇಕಂದ್ರೆ ಬಿಫೋರ್ ಗೋಯಿಂಗ್ ಟು ಡಿಪ್ಲಾಯ್ಮೆಂಟ್ ಯು ಶುಡ್ ಚೆಕ್ ವಿತ್ ಯುವರ್ ಮ್ಯಾನೇಜರ್ and get the approval. That is continuous delivery. Okay, next thing, okay guys, ನಮ್ಗೆ ಜೆನ್ಕಿನ್ಸ್ ನ ನಾವು ಡಿಫೈನ್ ಮಾಡ್ಬೇಕು ಅಥವಾ ಬರೀಬೇಕು ಅಂದ್ರೆ there is a one domain specific language for Jenkins. Okay, we have two types of DSL means domain specific language. Okay, okay, we have Groovy syntax and one more is declarative. Nowadays we are using only declarative. Okay, don't worry about the Groovy. If they will ask in the interview what are the different domain specific languages we are using in Jenkins anta, there is two domains for DSL. One is Groovy and another is declarative. Okay, Groovy is sometimes a tricky one. Okay, tricky one. On Jenkins start adaga Groovy language use ಮಾಡ್ತಿದ್ರು, but nowadays it's a easy one. What is the declarative? Okay, so and one more thing is it is a start with nodes. ಇದು Groovy language ಯಾವ ತರ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಫಸ್ಟ್ ನೋಡ್ಸ್, ನೋಡ್ ಅಂತ ನೋಡಿಂದ ಸ್ಟಾರ್ಟ್ ಆಗುತ್ತೆ ಹಿಂಗೆ. Jenkins syntax this is okay. Node
ಸ್ಟೇಜಸ್ ಹಿಂಗ ಸ್ಟೇಜ್. ಓಕೆ, ಹಿಂಗೆ ಸ್ಟಾರ್ಟ್ ಆಗುತ್ತೆ. ಬಟ್ ಡೋಂಟ್ ವರಿ ಅಬೌಟ್ ಗ್ರೂವಿ. ಇಫ್ ದೇ ಆಸ್ಕ್, you can tell like Groovy were not using, we are using declarative because many organizations are using declarative only. Okay, so ಇಲ್ಲಿ ನಿಮ್ಗೆ ಯಾವ ತರ ಇರುತ್ತೆ ಅಂದ್ರೆ ಡಿಕ್ಲರೇಟಿವ್ ಸಿಂಟೆಕ್ಸ್. ಫಸ್ಟ್ ಪೈಪ್ಲೈನ್ ಅಂತ ಬರ್ತದೆ. ಯುವರ್ ಸಿಂಟೆಕ್ಸ್ ವಿಲ್ ಸ್ಟಾರ್ಟ್ ವಿತ್ ಪೈಪ್ಲೈನ್ ಲೈಕ್ ದಿಸ್. ಇಲ್ಲಿ ಗ್ರೂವಿಲಿ ನೋಡ್ ಇಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಪೈಪ್ಲೈನ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ ಗೈಸ್, ಪ್ಲೀಸ್ ಲಿಸನ್ ಕೇರ್ಫುಲಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಏಜೆಂಟ್ಸ್. ಏಜೆಂಟ್ ಐ ವಿಲ್ ಟೆಲ್ ಲೇಟರ್. ಸೊ ನೆಕ್ಸ್ಟ್ ಸ್ಟೇಜಸ್. ಅದಾದ್ಮೇಲೆ ಸ್ಟೇಜ್. ಓಕೆ, ಸ್ಟೇಜ್ ಒಳಗ ಏನ್ ಮಾಡ್ತಿದ್ರೆ ಹಿಂದೆ ಯಾವ ಸ್ಟೇಜ್ ಇದೆ ಅಂತಂದು ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟೇಜ್ ಏನಪ್ಪಾ ನಮ್ದು ಗೈಸ್? ಗಿಟ್ ಚೆಕ್ಔಟ್ ಅಲ್ವಾ? ಡಿಪ್ಲಾಯ್ಮೆಂಟ್ ಮಾಡುವಾಗ ಫಸ್ಟ್ ಸ್ಟೇಜ್ ಏನ್ ನಮ್ದು? ಏನ್ ಮಾಡ್ತಿದ್ರಿ ಇವಾಗ ಫ್ರೀ ಸ್ಟೈಲ್ ಪ್ರಾಜೆಕ್ಟ್ ಅಲ್ಲಿ ಮಾಡಿದ್ರಿ ಅಲ್ವಾ ನಿತಿನ್? ಎಸ್. ವಾಟ್ ಇಸ್ ಫಸ್ಟ್ ಸ್ಟೇಜ್? ಫಸ್ಟ್ ಸ್ಟೇಜ್ ಏನು? ನೀವು ಡಿಪ್ಲಾಯ್ಮೆಂಟ್ ಸ್ಟಾರ್ಟ್ ಮಾಡೋದು ಎಲ್ಲಿಂದ? ಚೆಕ್ಔಟ್ ಮಾಡ್ತಿರ ತಾನೆ ಗಿಟ್ ಕೋಡ್ ನ? ಹಾ, ಗಿಟ್ ಚೆಕ್ಔಟ್ ಫಸ್ಟ್ ಸ್ಟೇಜ್. ಅಂದ್ರೆ ನೀವು ಇಲ್ಲಿ ನೇಮ್ ಏನಾದ್ರೂ ಕೊಡ್ಬೋದು. ಓಕೆ, ಗಿಟ್ ಚೆಕ್ಔಟ್ ಆದ್ರೂ ಕೊಡು ಅಥವಾ ನಿನಗೆ ಏನ್ ಕಂಫರ್ಟೇಬಲ್ ಅದು. ಬಟ್ ನಿನಗೆ ಇಲ್ಲಿ ನೋಟಿಫಿಕೇಶನ್ ನಿನ್ಗೆ ಕಂಫರ್ಟೇಬಲ್ ಆಗಿರುವಂತದ್ದು ಅಂದ್ರೆ ಈ ಆಪರೇಷನ್ ಅಲ್ಲಿ ಈ ಸ್ಟೇಜ್ ಅಲ್ಲಿ ನೀ ಏನ್ ಮಾಡ್ತಿರ್ತೀಯ ಅದನ್ನ ಕ್ಲೀನ್ ಆಗಿ ಕೊಡ್ಬೇಕು. ನಾನು ಇಲ್ಲಿ ಏನ್ ಮಾಡ್ತೀನಿ, ಫಸ್ಟ್ ಸ್ಟೇಜ್ ನಂಗೆ ಗಿಟ್ ಚೆಕ್ಔಟ್ ಮಾಡ್ತೀನಿ. ಓಕೆ, ಸಿಂಟ್ಯಾಕ್ಸ್ ವಿಲ್ ಬಿ ಲೈಕ್ ದಿಸ್ ಓನ್ಲಿ. ಓಕೆ, ಇಂಟರ್ವ್ಯೂ ಅಲ್ಲಿ ಸಿಂಟ್ಯಾಕ್ಸ್ ಬರಕ್ ಹೇಳ್ತಾರೆ. ನೆಕ್ಸ್ಟ್ ಸ್ಟೆಪ್ಸ್. ಓಕೆ, ಈ ಸ್ಟೆಪ್ಸ್ ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ನಿಮ್ ಕಮಾಂಡ್ಸ್ ನ ಬರಿಬೇಕು. ಓಕೆ, ನಿಮ್ ಕಮಾಂಡ್ಸ್ ಅಂದ್ರೆ ಏನಪ್ಪಾ? ಗಿಟ್ ಚೆಕ್ಔಟ್ ಗೆ ಏನ್ ಬರೀತೀರಿ ಕಮಾಂಡ್ಸ್? ಓಕೆ, ಅದ ಗಿಟ್ ಚೆಕ್ಔಟ್ ಇಂದ ಒಂದು URL ಇರುತ್ತಲ್ಲ ಅದನ್ನ ಬರೀಬೇಕು. ಇಲ್ಲಿ ಹೆಂಗಂದ್ರೆ ನಿನ್ ಸ್ಟೆಪ್ಸ್ ಅಲ್ಲಿ SH ಅಂತ ಕೊಟ್ಟು, ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಏನ್ ಮಾಡ್ತೀನಿ, ನನ್ನ ಕಮಾಂಡ್ ಇಕೋ ಕಮಾಂಡ್ ಅಷ್ಟೇ ಯೂಸ್ ಮಾಡ್ತೀನಿ ನಾನು. ಓಕೆ, SH ಬರ್ದು ನಿಂದು URL ಹಾಕಿದ್ರೆ ನಿಂದು ಏನು ಗಿಟ್ ಚೆಕ್ಔಟ್ ಆಕತಿ, ಅಥವಾ ಗಿಟ್ ಚೆಕ್ಔಟ್ ಗೆ ಬೇರೆ ಒಂದು ಇದ್ರಲ್ಲೇ ಕೊಡುತ್ತೆ. ಓಕೆ, ಆಸ್ ಆಫ್ ನೌ ಎಕೋ ನಾ ತೋರಿಸಿ ಗಿಟ್ ಚೆಕ್ಔಟ್ ಹೆಂಗ್ ಮಾಡ್ಬೇಕಂತ. ಎಕೋ ದಿಸ್ ಇಸ್ ಚೆಕ್ಔಟ್ ಸ್ಟೇಜ್. ಗೈಸ್, ಅರ್ಥ ಆಗ್ತಿದ್ದೇನೆ ನಾ ಏನ್ ಮಾಡ್ತಿದ್ದೀನಿ ಅಂತ? ಗೈಸ್, ಇಲ್ಲಿಗೆ ಒಂದು ಸ್ಟೇಜ್ ಕಂಪ್ಲೀಟ್ ಆದ ನಿಮ್ದು. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀವಿ? ಇನ್ನೊಂದು ಸ್ಟೇಜ್ ಬೇಕು ನಿಂಗೆ. ಏನ್ ಬೇಕಾ? ಇನ್ನ ಸೇಮ್ ಸ್ಟೇಜಸ್ ಒಳಗಡೆ ಇನ್ನೊಂದು ಸ್ಟೇಜ್. ನೆಕ್ಸ್ಟ್ ಸ್ಟೇಜ್ ಏನ್ ಮಾಡ್ತೀರಿ ಗೈಸ್? ಚೆಕ್ಔಟ್ ಆದ್ಮೇಲೆ ಕಾಂತರಾಜ್ ಗಿಟ್ ಚೆಕ್ಔಟ್ ಆದ್ಮೇಲೆ ಏನ್ ಮಾಡ್ತೀನಿ? ಬಿಲ್ಡ್ ಮಾಡ್ತೀನಿ. ಹೌದಾ? ಒಂದೊಂದ್ ಸ್ಟೆಪ್ ಅಲ್ಲಿ ಇಲ್ಲಿ ನೋಡು, ಜೆನ್ಕಿನ್ಸ್ ನಾಗ ಒಂದೊಂದ್ ಸ್ಟೇಜ್ ಅಲ್ಲಿ ಅಲ್ಲಿ ಏನ್ ಮಾಡ್ತಿದ್ದಿ ನೀನು? ಎಲ್ಲಾನು ಒಂದ್ರಲ್ಲೇ ಮಾಡ್ತಿದ್ದಿ. ಬಟ್ ಇಲ್ಲಿ ಹಂಗಲ್ಲ, ನೀನು ಪರ್ಟಿಕ್ಯುಲರ್ ಸ್ಟೇಜಸ್ ಅಲ್ಲಿ ಒಂದೊಂದು ಸ್ಟೇಜಸ್ ಅಲ್ಲಿ ಈ ತರ ಹಾಕೊಂತ ಬರುತ್ತೆ. ನಿಂಗೆ ಅಕಸ್ಮಾತ್ ಇಲ್ಲೇ ಫೇಲ್ ಆಗ್ಬಿಟ್ಟು ಅದ್ರಾಗ ಏನಾಗುತ್ತೆ, ಡಿಫಿಕಲ್ಟ್ ಆಗುತ್ತೆ ನಿನಗೆ ಫ್ರೀ ಸ್ಟೈಲ್ ಪ್ರಾಜೆಕ್ಟ್ ಅಲ್ಲಿ. ಬಟ್ ಇಲ್ಲಿ ನಿಂಗೆ ಇದೇ ಸ್ಟೇಜ್ ಅಲ್ಲಿ ಫೇಲ್ ಆಗ್ಬಿಟ್ರೆ ಇದು ಮುಂದೆ ಹೋಗೋದೇ ಇಲ್ಲ. ಓಕೆನಾ? ಇದಿಲ್ಲಿ ತೋರ್ಸುತ್ತೆ ನಂಗೆ ಈ ಸ್ಟೇಜ್ ಗಿಟ್ ಚೆಕ್ಔಟ್ ಅಲ್ಲಿ ನಿಂಗೆ ಎರರ್ ಬರ್ತಿದೆ, ಇದನ್ನ ಯು ಕ್ಯಾನ್ ಸಾಲ್ವ್ ದಿಸ್ ಅಂತ. ಓಕೆ, ಅದೇ ಸಿಮಿಲರ್ಲಿ ನಿಂಗೆ ಗಿಟ್ ಬಿಲ್ಡ್ ಅಲ್ಲಿ ಇಲ್ಲಿ ನಿನ್ನೆ ಎಕೋ ದಿಸ್ ಇಸ್ ಎ ಬಿಲ್ಡ್ ಸ್ಟೇಜ್ ಕೊಡ್ತೀನಿ, ಅಥವಾ ನಾನು ಇಲ್ಲಿ
sh maven clean install ಅಂತ ಕೊಡ್ತೀನಿ. maven clean install ಅಂತ. ಓಕೆ, ಈ ತರ ನಿನ್ಗೆ ಅದ್ರಲ್ಲಿ ಏನ್ ಪರ್ಫಾರ್ಮ್ ಆಗ್ಬೇಕಾಗಿರುತ್ತೆ ಅದನ್ನ ನೀನು ಈ ಸ್ಟೆಪ್ಸ್ ಒಳಗಡೆ ಕೊಡ್ಬೇಕು. ಓಕೆನಾ? ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ನೀನು ಏನಾದ್ರೂ ಕೊಡು, ಅದು ಎಕ್ಸಿಕ್ಯೂಟ್ ಆಗುತ್ತೆ ಅದ್ರಾಗ. ಈಗ ಫಾರ್ ಎಕ್ಸಾಂಪಲ್ ನೀವು ಬಿಲ್ಡ್ ಮಾಡುವಾಗ ಏನನ್ ಕೊಡ್ತೀವಿ, ಒಳಗಡೆ sh ಕೊಟ್ಟು maven clean install ಕೊಟ್ರೆ ದಟ್ ಆಪರೇಷನ್ ವಿಲ್ ಪರ್ಫಾರ್ಮ್. ಪುನೀತ್ ಅರ್ಥ ಆಗುತ್ತಾ? ಅರ್ಥ ಆಗಿಲ್ಲ ಅಂತ ಕೇಳು ಪುನೀತ್. ಓಕೆ, ಸಿಮಿಲರ್ಲಿ ಬಿಲ್ಡ್ ಆದ್ಮೇಲೆ ಏನ್ ಮಾಡ್ತೀರಿ ಗೈಸ್? ವಾಟ್ ಇಸ್ ದ ನೆಕ್ಸ್ಟ್? ಟೆಸ್ಟ್. ಟೆಸ್ಟ್ ಆದ್ಮೇಲೆ ಏನ್ ಮಾಡ್ತೀರಿ? ಡೆಪ್ಲಾಯ್. ನೆಕ್ಸ್ಟ್ ಒಂದು ಡೆಪ್ಲಾಯ್ ಸ್ಟೇಜ್. ಹೌದಾ? ನಂದು ವಿ ಎಸ್ ಕೋಡ್ ಇಲ್ಲ ಗೈಸ್. ವಿ ಎಸ್ ಕೋಡ್ ಇದ್ರೆ ಇದು ಇಂಡೆಂಟೇಶನ್ ಎಲ್ಲ ಕರೆಕ್ಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ಎಕ್ಸಿಕ್ಯೂಟ್ ಆಗಲ್ಲ. ಓಕೆ, ಇಂಡೆಂಟೇಶನ್ ಇದ್ರಾಗ ನೋಟ್ ಪ್ಯಾಡ್ ನಾಗ ನೀಟಾಗಿ ತೋರ್ಸಲ್ಲ. ಓಕೆ, ಇದಿಷ್ಟು ನಿಮ್ ಸ್ಟೆಪ್ಸ್. ವರ್ಕಿಂಗ್ ಅಲ್ಲೂ VS ಕೋಡ್ ಯೂಸ್ ಮಾಡಿ ಆಮೇಲೆ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಬೇಕಾ ಹೆಂಗೆ? ಹಾ, ವಿ ಎಸ್ ಕೋಡ್ ಎಲ್ರು ಜನರಲ್ ಯೂಸ್ ಮಾಡೋದು. ನಿನ್ಗೆ ಅಲ್ಲೇ ಯಾವ್ದೇ ಡೆವಲಪರ್ ಡಿಆಪ್ಸ್ ಎಲ್ಲೇ ಹೋದ್ರು ವಿ ಎಸ್ ಕೋಡ್ ನಾಗ ಎಲ್ಲರೂ ಯೂಸ್ ಮಾಡೋದು. ಅದು ಎಲ್ಲಾ ಲ್ಯಾಂಗ್ವೇಜ್ಗೂ ಕರೆಕ್ಟ್ ಆಗಿ ತೋರ್ಸುತ್ತೆ. YAML ನಿಂಗೆ XML ಆಮೇಲೆ ಹಿಂಗ್ ಡಿಕ್ಲರೇಟಿವ್ ಎಲ್ಲದಕ್ಕೂ ತೋರ್ಸುತ್ತೆ. ಓಕೆ, ಸೊ ನಾವು ಫ್ರೀ ಸ್ಟೈಲ್ ಪ್ರಾಜೆಕ್ಟ್ ಮಾಡುವಾಗ ನೀನು ಯಾವ ನೋಡ್ ಅಲ್ಲಿ ನಿಂದು ಜಾಬ್ ಎಕ್ಸಿಕ್ಯೂಟ್ ಆಗ್ಬೇಕಂತ ಕಾನ್ಫಿಗರ್ ಮಾಡಿದ್ವಿ, ನೆನಪಾಯ್ತಾ ಗೈಸ್? ಎಸ್ ಆರ್ ನೋ? ಸೊ ಇಲ್ಲಿ ನೀವು ಯಾವ ನೋಡ್ ಅಲ್ಲಿ ಮಾಡ್ಬೇಕಂತ ಇಲ್ಲಿ ಏಜೆಂಟ್ ಎನಿ ಅಂತ ಕೊಡ್ಬೇಕು. ಓಕೆ, ಏಜೆಂಟ್ ಎನಿ ಅಂದ್ರೆ ನಿನಗೆ ಯಾವ ನೋಡಲ್ಲಾದ್ರೂ ನೀನ್ ಎಕ್ಸಿಕ್ಯೂಟ್ ಆಗುವಂತ. ಇಲ್ಲಪ್ಪ ನನಗೆ ಪರ್ಟಿಕ್ಯುಲರ್ ನೋಡಲ್ಲೇ ಇದು ನನಗೆ ಬೇಕಂದ್ರೆ ಇಲ್ಲಿ ಏಜೆಂಟ್ಸ್ ಅಂತ ಕೊಟ್ಟು ಏಜೆಂಟ್ಸ್ ಎನಿ ಅಂತ ಕೊಡ್ತೀವಿ. ಇಲ್ಲ ಅಂದ್ರೆ ನಿನಗೆ ಪರ್ಟಿಕ್ಯುಲರ್ ನೋಡಲ್ಲೇ ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ಅದಕ್ಕೊಂದು ಲೇಬಲ್ ಕೊಟ್ಟಿದ್ವಿ, ಗೊತ್ತಾ ನಾವು ಗೈಸ್? ಲೇಬಲ್ ಕೊಟ್ಟು ಡೆವ್ ಅಂತ ಮೆನ್ಷನ್ ಮಾಡಿದ್ವಲ್ಲ, ಸೇಮ್ ಟು ಸೇಮ್ ಇಲ್ಲಿ ಏಜೆಂಟ್ಸ್ ಎನಿ ಅಂತ ಕೊಟ್ಟು ನಿನ್ಗೆ ಲೇಬಲ್ ಅಂತ ಕೊಟ್ಟು ನಿಂದು ಯಾವ ಲೇಬಲ್ ಕೊಟ್ಟಿಯಾ ನಿನ್ನ ಏಜೆಂಟಿಗೆ ಅಂತ ಕೊಟ್ಬಿಟ್ರೆ ಮುಗೀತು. ಇದು ಆ ನೋಡಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಪ್ಪ ನಂಗೆ ಇವಾಗ ಪರ್ಟಿಕ್ಯುಲರ್ okay, let me execute this one and I will show you. As of now I will show you agents any. Okay, ಇದೇಕಾದ ಹೆಂಗ್ ಬರ್ತದೆ ಜೆನ್ಕಿನ್ಸ್? ಕಾಣಿಸುತ್ತಾ ನನ್ನ ಸ್ಕ್ರೀನ್? ಕಾಣಿಸ್ತಾ ಇದೆ. ಸ್ಕಿಪ್ ಟು ದ ಕಂಟೆಂಟ್ ಅಂತ ಕೊಡು. ಅಲ್ಲಿ ಮೇಲೆ ಇದೆ ನೋಡಿ, ಲೆಫ್ಟ್ ಅಲ್ಲಿ ಅದು ಕೊಡು.
ಅಲ್ಲಿ ಜಂಕಿನ್ಸ್ ಅಂತ ಐತಿಲ್ಲ, ಕ್ಲಿಕ್ ಮಾಡು. ಅಯ್ಯೋ ಮ್ಯಾನೇಜ್ ಹಿಂಗ್ ಬರತೈತಿದೆ. ಓಪನ್ ಆಗೈತೆ ಬಟ್ ಮ್ಯಾನೇಜ್ ಜೆನ್ಕಿನ್ಸ್ ಬಿಲ್ಡ್ ಹಿಸ್ಟ್ರಿ ತರ ಯಾಕೆ ಬರ್ತಿದೆ? ಸಚಿನ್ ಸ್ಕಿಪ್ ದ ಕಂಟೆಂಟ್ ಅಂತ ಏನೋ ಲೆಫ್ಟ್ ಅಲ್ಲಿ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಇಲ್ಲ ಕೊಟ್ಟಿನಿ, ಬರ್ತಿಲ್ಲ ಅದು. ಇನ್ ಪ್ರೈವೇಟ್ ವಿಂಡೋದಲ್ಲಿ ಇನ್ಕಾಗ್ನಿಟೋ ಮೋಡಲ್ಲಿ ಟ್ರೈ ಮಾಡು. ನ್ಯೂ ಟ್ಯಾಬ್ ಅಲ್ಲ, ಇನ್ಕಾಗ್ನಿಟೋ. ಹ್ಮ್ ಸಚಿನ್ ಬೇರೆ ಬ್ರೌಸರ್ ಅಲ್ಲಿ ಟ್ರೈ ಮಾಡಿ ನೋಡು. ಬಂದ್ರಿಪ್ಪ. ನೀನೇ ಶೇರ್ ಮಾಡು. ಸಚಿನ್ ಮ್ಯಾನೇಜ್ ಜೆನ್ಕಿನ್ಸ್ ಕ್ಲಿಕ್ ಮಾಡು. ಇಲ್ಲ ಅದಾಗಲ್ಲ, ನಂದು ವರ್ಕ್ ಆಗ್ತಿಲ್ಲ ಅದು. ಅವತ್ತು ಮೊನ್ನೆ ಹಿಂಗೆ ಬಂತಲ್ಲ. ಓಕೆ ಓಕೆ. ಆಫೀಸ್ ಲ್ಯಾಪ್ಟಾಪ್. ಕಾಂತರಾಜ್, ಅದು ಲಾಸ್ಟ್ ಸತಿ ವಿಡಿಯೋ ಅದು ಸ್ಕ್ರೀನ್ ನೀನ್ ಶೇರ್ ಮಾಡಿದಾಗ ಹಂಗೆ ಇದಾಯ್ತು ಅನ್ಸುತ್ತೆ, ಕಾಣ್ತಾ ಇಲ್ಲ ಪೇಜ್. ನಾನು ಸ್ಕ್ರೀನ್ ಶೇರ್ ಮಾಡಿಲ್ಲ ಇನ್ನು. ಓಕೆ, ಇವಾಗ ಇದು ನೀನ್ ಶೇರ್ ಮಾಡ್ತೀಯಲ್ಲ, ಒಂದ್ಸತಿ ನೋಡ್ಕೋದ್ರೆ ರೆಕಾರ್ಡ್ ಆಗುತ್ತೆ ಅಂತ ನೀನ್ ಶೇರ್ ಮಾಡೋದು. ಸಚಿನ್ ಅದು ಲಾಗೌಟ್ ಮಾಡು ನೀನು. ಇಲ್ಲ ಮಾಡಿ ನಾನು ತೆಗೆದೇನೆ, ರಿಮೂವ್ ಮಾಡೋದು.
ಸ್ಕ್ರೀನ್ ಕಾಣಿಸ್ತಾ ಇದೆ ಸಚಿನ್? ಇವಾಗ ಇದು ನಿನ್ನ ಸ್ಕ್ರೀನೇ ಕಾಣಿಸ್ತಾ ಇದೆ ಅನ್ಸುತ್ತೆ ನನಗೆ. ಹಾ ಹೌದು, ಅದನ್ನ ಚೇಂಜ್ ಮಾಡು. ಇಲ್ಲ ಮೊದ್ಲೇನೋ ಡಿಸ್ಪ್ಲೇ ಕ್ಯಾಪ್ಚರ್. ಹಾ ಇಲ್ಲ ಅಲ್ಲಿ ಸೆಲೆಕ್ಟ್ ಡಿಸ್ಪ್ಲೇ ಕ್ಯಾಪ್ಚರ್ ಅಂತ ಇದೆ. ಅದು ವಿಂಡೋ ಕ್ಯಾಪ್ಚರ್ ಡಿಲೀಟ್ ಮಾಡ್ಬಿಡು ಸುಮ್ಮನೆ. ರೆಕಾರ್ಡಿಂಗ್ ಆಗ್ಲಿಟ್ಟು ಮೇ ಬಿ ಅದಿದ್ರು ಬರಲ್ಲ ಅನ್ಸುತ್ತೆ. ಅಂದ್ರೆ ಇದನ್ನ ಡಿಲೀಟ್ ಮಾಡ್ಬಿಟ್ಟು ಡಿಸ್ಪ್ಲೇ ಕ್ಯಾಪ್ಚರ್ ಅಂತ ಕೊಡು. ಓಕೆ, ಕ್ಲಿಕ್ ಓಕೆ, ಸೆಲೆಕ್ಟ್ ಡಿಸ್ಪ್ಲೇ, ಕ್ಲಿಕ್ ಓಕೆ. ಕಾಂತ, ನೀನು ರೆಕಾರ್ಡಿಂಗ್ ಲಾಸ್ಟ್ ಟೈಮ್ ನನ್ ಕೇಳ್ತಿತ್ತಲ್ಲ, ನಾನು ಚೆಕ್ ಮಾಡಿದ್ದೆ, ವಾಯ್ಸ್ ಎಲ್ಲ ಕೇಳ್ತಿತ್ತೆ. ಹೌದಾ? ಅದು ವಾಯ್ಸ್ ಕೇಳಿಸ್ತಾ ಇತ್ತು, ಸ್ಕ್ರೀನ್ ಮಾತ್ರ ಇದು ಶೇರ್ ಮಾಡಿದ್ರೆ ಬರುತ್ತೆ ನೋಡಿ. ಇಲ್ಲ, ಸ್ಕ್ರೀನ್ ಬರ್ತಿತ್ತು ಲಲಿತ್, ನೋಡ್ದೆ. ಹೌದಾ? ಕಾಂತ ಓಪನ್ ಮಾಡ್ದ? ಓಕೆ, ಕ್ಲಿಕ್ ಆನ್ ನ್ಯೂ ಐಟಮ್. ಶೇರ್ ಆಗಿದ್ದಿಲ್ಲ, ಕಾಣಿಸ್ತಾ ಇಲ್ವಾ? ಹಾ, ನ್ಯೂ ಐಟಮ್. ಓಕೆ, ಚಾರ್ಟ್ ಅಲ್ಲಿ ಇದನ್ನ ಸ್ಕ್ರಿಪ್ಟ್ ಪೇಸ್ಟ್ ಮಾಡಿದ್ ನೋಡಿ. ಓಕೆ, ಪೈಪ್ಲೈನ್ ಒಂದೇನೋ ಕೊಡು, ನೇಮ್ ಕೊಟ್ಟು ಪೈಪ್ಲೈನ್ ಚೂಸ್ ಮಾಡಿ, ನೇಮ್ ಕೊಡು, CI/CD ಅಂತ ಏನೋ ಕೊಡು. ಪೈಪ್ಲೈನ್. ಓಕೆ, ಇಲ್ಲಿ ಒಂದ್ ಯಾವ್ದೋ ನೋಟ್ ಪ್ಯಾಡ್ಗೆ ಹಾಕೋ, ಕಂಟ್ರೋಲ್ ಕೂಡ ಆಗತ್ತೆ. ಗೋ ಟು ಜೆನ್ಕಿನ್ಸ್. ಇಲ್ಲಿ ಏನಾದ್ರು ನಿಂಗೆ ಡಿಸ್ಕ್ರಿಪ್ಷನ್ ಏನಾದ್ರು ಬೇಕಾದ್ರೆ ಕೊಡು. ಓಕೆ, ಇಲ್ಲಾಂದ್ರೆ ಕಮ್ ಬ್ಯಾಕ್, ಕಮ್ ಡೌನ್. ಇಲ್ಲಿ ನಿನ್ಗೆ ಯಾವ್ದು ಪೋಲಿಸಿಯಂ ಏನಾದ್ರು ಕೂಡ ಇಲ್ಲಿ ಪೈಪ್ಲೈನ್ ಸ್ಕ್ರಿಪ್ಟ್ ಅದನ್ನ ಪೇಸ್ಟ್ ಮಾಡಿ, ಸೇಮ್ ಟು ಸೇಮ್. ಅದು ಗೊತ್ತಲ್ಲ ನಿಂಗೆ, ಬಿಡು ಪೋಲಿಸಿಯಂ ಏನ್ ಬೇಡ. ನಾನ್ ಹಂಗೆ ಹೇಳಿದೆ, ಡಿಫ್ರೆಂಟ್ ಟ್ರಿಗರ್ಸ್ ಅಲ್ಲ ಅದು, ನಾವು ಮ್ಯಾನ್ಯುವಲಿ ಬಿಲ್ಡ್ ಮಾಡೋಣ. ಕೊಡು ಪೈಪ್ಲೈನ್ ಸ್ಕ್ರಿಪ್ಟ್. ನೋ ಲಾಸ್ಟ್ ಏನೇ ಬಂದತ್ ನೋಡೋದ ಇರ್ಬಾರ್ದು, SIK ಅಂತ. ಎಕ್ಸಿಕ್ಯೂಟ್, ಸೇವ್, ರನ್. ಗೈಸ್ ಗೊತ್ತಾಯ್ತಲ್ವಾ ಪೈಪ್ಲೈನ್ ಅಲ್ಲಿ ಏನೇ ಮಾಡ್ತಿದೀವಿ ಅಂತಂದ್ರೆ? ಅದೇ ಸೇಮ್ ನಾವು ಬಿಲ್ಡ್ ಅಲ್ಲಿ ಏನ್ ಮಾಡ್ತೀವಿ, ಅಲ್ಲಿ ಎಕೋ ಕೊಡುವಲ್ಲಿ ಮ್ಯಾವೆನ್ ಕ್ಲೀನ್ ಇನ್ಸ್ಟಾಲ್ ಅಂತ ಕೊಡ್ತೀವಿ. ಡಿಪ್ಲಾಯ್ ಕೊಡುವಲ್ಲಿ ನಾವು ಇದ್ರಾಗ ಏನ್ ಕೊಡ್ತಿದ್ವಿ, ಕಾಪಿ ಆರ್ಟಿಫ್ಯಾಕ್ಟ್ಸ್ ಫ್ರಮ್ ದಿಸ್ ಟು ದ ಏನೋ ಟಾಮ್ ಕ್ಯಾಟ್ ಡೈರೆಕ್ಟರಿ ಕೊಡ್ತಿದ್ವಲ್ಲ, ಆ ಡಿಪ್ಲಾಯ್ ಸ್ಟೇಜ್ ಅಲ್ಲಿ ಅದನ್ನ ಹಾಕ್ಬೇಕು. ಓಕೆ, ರನ್.
ಕೊಟ್ಟೆ ರನ್ ಬಿಲ್ಡ್ ನಾವು ಕೊಡು. Okay, your build schedule. Okay, how you will check the logs? ಕನ್ಸೋಲ್ ಔಟ್ಪುಟ್. No. ಅಲ್ಲಿ ಕ್ಲಿಕ್ ಒನ್ ಅದ ಟುಡೇ ಇಲ್ಲಿ ಕೆಳಗಡೆ ಇದೆಲ್ಲ ಒನ್ ಮೇಲೆ ಕ್ಲಿಕ್ ಮಾಡಿದ್ರೆ you get a console output. Okay, in console output you can see your logs ಏನಾಯ್ತು ಅಂತ. Okay. ಗೈಸ್ ಇವತ್ತು 9 ಗಂಟೆಗೆ ಫ್ರೀ ಇದೀರಾ? ಇದು ಇವತ್ತು ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡೆ ಇದನ್ನ CI/CD ಆಗ್ತಿಲ್ಲ. ಸೊ ನಾನು 7 ಗಂಟೆ ವರ್ಕ್ ಇದೆ. Okay guys, you can see here. Okay, running on Jenkins in ನಿಮ್ದು ಯಾವ ನೋಡ್ ಅಲ್ಲಿ? ಸಾರಿ ಅಲ್ಲಿ ಮೇಲ್ಗಡೆ ಸ್ಟಾರ್ಟೆಡ್ ಯೂಸರ್ ಬೈ ಕಾಂತ ಅಂಡ್ ದೆನ್ ಪೈಪ್ಲೈನ್ ನೋಡ್. ಓಕೆ, ಆ ನೋಡ್ ಅಲ್ಲಿ ಒಂದ್ ಯಾವ್ದೋ ನೋಡ್ ಅಲ್ಲಿ ಆಗ್ತಿದೆ. ನೆಕ್ಸ್ಟ್ ಈ ವಾರ್ಲಿಬ್ ಜೆನ್ಕಿನ್ಸ್ ಇದೆ ಡಿಫಾಲ್ಟ್ ಇದೇನಾ path for a Jenkins. Okay, please keep remember. Okay, that is interview question. Okay, when I'm telling interview question, please note it down. Okay, always that is a good practice. Warlib Jenkins. And then next ಏನಾಗ್ತಿದೆ ಸ್ಟೇಜ್ ಆ ಸ್ಟೇಜ್ ಅಲ್ಲಿ ಇದ್ರ ಗಿಟ್ ಚೆಕ್ಔಟ್ ಅಲ್ಲಿ ಇಕೋ ಕೊಟ್ಟೆ, ಅಲ್ಲಿ ಇಕೋ ಪ್ರಿಂಟ್ ಆಯ್ತು ಕೆಳಗಡೆ ದಿಸ್ ಇಸ್ ಚೆಕ್ಔಟ್ ಸ್ಟೇಜ್ ಅಂತ. ಫಾರ್ ಎಕ್ಸಾಂಪಲ್ ನೀನು ಗಿಟ್ ಚೆಕ್ಔಟ್ ಅಲ್ಲಿ ಇಕೋ ಬದಲು ನಿಂದ SH ಹಾಕಿ ನಿಂದ ಗಿಟ್ ಲಿಂಕ್ ಹಾಕಿದ್ರೆ HTTP SSH ಲಿಂಕ್ ಹಾಕಿದ್ರೆ ನಿಂದ ಗಿಟ್ ಮರ್ಜ್ ಆಗತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ಏನ್ ಮಾಡಿದ್ವಿ ಬಿಲ್ಡ್ ಬಂದ್ವಿ. ನೆಕ್ಸ್ಟ್ ಸ್ಟೇಜ್ ಇಸ್ ಬಿಲ್ಡ್ ಸ್ಟೇಜ್. ಇನ್ ಬಿಲ್ಡ್ ಸ್ಟೇಜ್ ನಾಗ ಏನಾಗ್ತದೆ ದಿಸ್ ಇಸ್ ಎ ಬಿಲ್ಡ್ ಸ್ಟೇಜ್ ಅಂತ ಬಂತು. ಅಲ್ಲಿ ನಾವು maven clean install ಅಂತ ಕೊಟ್ರೆ ಇಟ್ ವಿಲ್ ಬಿಲ್ಡ್. ನೆಕ್ಸ್ಟ್ ಟೆಸ್ಟ್ maven ಟೆಸ್ಟ್ ಕಮಾಂಡ್ ಇದೆ. ಓಕೆ, maven ಟೆಸ್ಟ್ ಕಮಾಂಡ್ maven clean ಟೆಸ್ಟ್ ಅಂತ ಕೊಟ್ರೆ ನಿಂಗೆ ಅದು ಟೆಸ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡಿಪ್ಲಾಯ್ ಸ್ಟೇಜ್ ಅಲ್ಲಿ ಸೇಮ್ ಟು ಸೇಮ್ ನನ್ನ ಟಾಮ್ ಕ್ಯಾಟ್ ನಿನ್ನ ಟಾರ್ಗೆಟ್ ಫೋಲ್ಡರ್ ಅಲ್ಲಿ ಲಾಸ್ಟ್ ಟೈಮ್ ನಾವು ಫ್ರೀ ಸ್ಟೈಲ್ ಪ್ರಾಜೆಕ್ಟ್ ಮಾಡಿದ್ವಲ್ಲ, ಏನ್ ಮಾಡಿದ್ವಿ ಅಲ್ಲಿ ಕಾಪಿ ಕೊಟ್ಟು ನಿಂದು ಆರ್ಟಿಫ್ಯಾಕ್ಟ್ಸ್ ನ ಕೊಟ್ಟು ಸೋರ್ಸ್ ಡೈರೆಕ್ಟರಿ ಪಾತ್ ಮತ್ತೆ ಟಾರ್ಗೆಟ್ ಡೈರೆಕ್ಟರಿ ಪಾತ್ ವಿಲ್ ಬಿ ಯುವರ್ ಟಾಮ್ ಕ್ಯಾಟ್. ಸೋರ್ಸ್ ಇಸ್ ಫ್ರಮ್ ಯುವರ್ ಟಾರ್ಗೆಟ್ ಡೈರೆಕ್ಟರಿ ವೇರ್ ಯುವರ್ ಆರ್ಟಿಫ್ಯಾಕ್ಟ್ಸ್ ಆರ್ ಸ್ಟೋರ್ಡ್ ಇನ್ ಲೋಕಲ್. ಅದನ್ನ ಪುಷ್ ಮಾಡಿದ್ರೆ ಯುವರ್ ಡಿಪ್ಲಾಯ್ಮೆಂಟ್ ಸ್ಟೇಜ್ ವಿಲ್ ಬಿ ಕಂಪ್ಲೀಟೆಡ್. ಓಕೆ guys, understood? Yes, Sachin. Okay, guys, ಇವತ್ತು 9 o'clock. Okay, all are okay for the class? I am okay. Yes, Sachin. Okay. Everyone? Yes, sir. So late ಆಯ್ತಿದೆ, ಇಲ್ಲ ಮುಗಿಸ್ತಿದ್ದೆ. We can connect at 9 o'clock and we'll finish today CI/CD. And we have 2 more topics left with Jenkins. ಸಚಿನ್, Okay. ಇವಾಗ ಸ್ಟೇಜಸ್ ಅಲ್ಲಿ ಇವಾಗ ಲೈಕ್ ಗಿಟ್ ಚೆಕ್ಔಟ್ ಅಂತ ಹಾಕ್ತಿವಿ ನಾವು, ಇಲ್ಲೆಲ್ಲ URL ಪಾಸ್ ಮಾಡ್ಬೇಕಾ? ಸ್ಟೆಪ್ಸ್ ಒಳಗಡೆ ನೀನು URL ಪಾಸ್ ಮಾಡ್ಬೇಕು. ಸ್ಟೆಪ್ಸ್ ಒಳಗಡೆ ಇಲ್ಲಿ ಇಕೋ ಇದೆಯಲ್ಲ, ಇಕೋ ಏನದ್ ಮತ್ತೆ ಸ್ಟೇಟ್ ಕಂಡೀಷನ್ ತಾನೆ. SH ನೀನು ಸ್ಕ್ರಿಪ್ಟ್ ಕೊಟ್ಟಿದ್ಯಾ ತಾನೆ, ಅಲ್ಲಿ ಎಕೋ ಆಗುತ್ತೆ. ಇಲ್ಲಾಂದ್ರೆ ಅಲ್ಲಿ ನೀನ್ ಏನ್ ಕೊಡ್ತೀಯಾ, ನಿನ್ ಗಿಟ್ ಚೆಕ್ಔಟ್ ಅಂತ ಕೊಟ್ರೆ ಅದು ಗಿಟ್ ಚೆಕ್ಔಟ್ ಅನ್ನೋದು ನೀನ್ ಏನ್ ಬೇಕಾದ್ರೂ ಕೊಡ್ಬೋದು, ಗಿಟ್ ಚೆಕ್ಔಟೇ ಅಂತಲ್ಲ. ಓಕೆ, ನಾನ್ ಹಂಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಹೇಳಾಕತ್ತೀನಿ. ಓಕೆ, ಇವತ್ ಸಂಜೆ ಒಂದು ಕ್ಲಾಸ್ ಹೇಳ್ತೀನಿ, ಅದಾದ್ಮೇಲೆ ನಿಮ್ಗೆ ಅಸೈನ್ಮೆಂಟ್ ಕೊಡ್ತೀನಿ. ಸೇಮ್ ಟು ಸೇಮ್ ಇದ್ರ ಮಾಡಿದ್ರಲ್ಲ ಯಾವ್ದು ಫ್ರೀ ಸ್ಟೈಲ್ ಅಲ್ಲಿ ಸೇಮ್ ಟು ಸೇಮ್ ಇಲ್ಲಿ ಅದನ್ನ ರನ್ ಮಾಡಿದ್ರೆ ಐ ವಿಲ್ ಎಕ್ಸಿಕ್ಯೂಟ್. ಅದೇ ಡೈರೆಕ್ಟ್ ಆಗಿ Okay. ಕಮೆಂಟ್ಸ್ ತರ ಕೊಡ್ತೀವಿ, ಬಟ್ ಇದ್ರಲ್ಲಿ ಈ ತರ ಪೈಪ್ಲೈನ್ ಪೈಪ್ಲೈನ್ ಅಲ್ಲಿ ಕೊಡ್ತೀವಿ. ಓಕೆ, ಇದ್ರಲ್ಲಿ ಎಲ್ಲಾ ಪ್ರಾಜೆಕ್ಟ್ ಎಲ್ಲಾ ಮುಗಿದ್ಮೇಲೆ ನಾನು ಕಂಪ್ಲೀಟ್ ಪೈಪ್ಲೈನ್ ಒಂದು ಪ್ರಾಜೆಕ್ಟ್ ಮಾಡಿಸ್ತೀನಿ. ಓಕೆ, ಲೈಕ್ ಡಾಕರ್, ಕುಬರ್ನೆಟೀಸ್, ಟೆರಾಫಾರ್ಮ್ ಮತ್ತೆ ಪ್ರೊಮೆಥಿಯಸ್, ಗ್ರಾಫಾನ ಅವನ್ನೆಲ್ಲ ಸೇರಿಸಿ ಒಂದೇ ಜೆನ್ಕಿನ್ಸ್ ಅಲ್ಲಿ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಒಂದು ಪ್ರಾಜೆಕ್ಟ್ ಮಾಡಿಸ್ತೀನಿ. ಆಸ್ ಆಫ್ ನೌ ನೀವು ಇದ್ರಲ್ಲಿ ಜೆನ್ಕಿನ್ಸ್ ಅಲ್ಲಿ ಆನ್ಲೈನ್ ಬುಕ್ ಸ್ಟೋರ್ ಇದೆಲ್ಲ ಅದನ್ನ ಚೆಕ್ಔಟ್ ಮಾಡ್ಕೊಂಡು ಮಾಡೋದು. ನಾನು ಇದು ಗಿಟ್ ಚೆಕ್ಔಟ್ಗೆ ಕೋಡ್ ಆ ಸ್ಟೆಪ್ಸ್ ಅಲ್ಲಿ ಇದಕ್ಕೆ ಹೆಂಗ್ ತಗೋಬೇಕು ಏನಂತ ಇದ್ರಾಗ ಬರ್ತವೆ ಡಿಕ್ಲೇರಿಟಿವ್ ಸಿಂಟ್ಯಾಕ್ಸ್, ಅದೇ ಕೊಡುತ್ತೆ ನಿಮ್ಗೆ. ನೀನ್ ಅದ್ರಲ್ಲಿ
ನಾನು ತೋರಿಸ್ತೀನಿ ಇವತ್ತು ಸಂಜೆ. ಓಕೆ, ಇಟ್ ವಿಲ್ ಗಿವ್ ದ ಸಿಂಟ್ಯಾಕ್ಸ್. ನಿಂಗೆ ಈ ಸ್ಟೇಜ್ ಅಲ್ಲಿ ಏನ್ ಮಾಡ್ಬೇಕಂತ ಅದ್ರಲ್ಲಿ ನೀನ್ ಸೆಲೆಕ್ಟ್ ಮಾಡಿದ್ರೆ ಅದು ಸ್ಟೆಪ್ಸ್ ಅಲ್ಲಿ ನಿಂಗೆ ಕೋಡ್ ಕೊಡುತ್ತೆ. ಅದನ್ನ ನೀನ್ ಜಸ್ಟ್ ಪೇಸ್ಟ್ ಮಾಡಿದ್ರೆ ಸಾಕು, ಯು ಕ್ಯಾನ್ ರನ್. ಡೋಂಟ್ ವರಿ. ಓಕೆ ಗೈಸ್, ಲೆಟ್ಸ್ ಕನೆಕ್ಟ್ at 9 PM ಟುಡೇ. ಓಕೆ, ಪ್ಲೀಸ್ ಬಿ ಅವೈಲೇಬಲ್. ನಿತಿನ್, ನಿಂಗೆ ಆಲಿಲ್ಲ ಅಂದ್ರೆ ರೆಕಾರ್ಡಿಂಗ್. ಓಕೆ, ಕ್ಯಾನ್ ಸಿ, ಚೆಕ್ ಅಂಡ್ ಪ್ಲೀಸ್ ಪ್ರಾಕ್ಟೀಸ್. ಓಕೆ, ಈ ಪೈಪ್ಲೈನ್ ಸಿಂಟ್ಯಾಕ್ಸ್ ನ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆ, ಇದು ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ ಸಿಂಟ್ಯಾಕ್ಸ್ ಬರೀ ಪೈಪ್ಲೈನ್ ಅಂತ. ಓಕೆ ಗೈಸ್. ಓಕೆ ಸರ್, ಓಕೆ ಸಚಿನ್. ಥ್ಯಾಂಕ್ ಯು. ವೇಟ್ ಕಾಂತರಾಜ್, ವೇಟ್ ಡೋಂಟ್ ಸ್ಟಾಪ್. ಸೊ ಒನ್ ಮೋರ್ ಥಿಂಗ್, ಇಲ್ಲಿ ಏನಾದ್ರೂ ನಿಂಗೆ ಏಜೆಂಟ್ ಏನಿ ಇದೆಯಲ್ಲ, ಇಲ್ಲಿ ಲೇಬಲ್ ಅಂತ ಮಾಡ್ತೀವಿ. ಓಕೆ, ಲೇಬಲ್ ಡೆವ್ ಅಂತ ಕೊಡ್ತೀವಿ. ಇದ ಫಾರ್ ಎಕ್ಸಾಂಪಲ್ ನಿಂಗೆ ಏನಪ್ಪಾ ಅಂದ್ರೆ ನಂಗೆ ಈ ಸ್ಟೇಜ್ ಅಷ್ಟೇ ಬೇಕು. ಸ್ಕ್ರೀನ್ ಶೇರ್ ಮಾಡಿ. ಓಕೆ, ಸಾರಿ. ರೆಕಾರ್ಡಿಂಗ್ ಆಗುತ್ತಾ ಡಿಸ್ಪ್ಲೇ ಕ್ಯಾಪ್ಚರ್ ಮಾಡಿದ್ರೆ? Okay, it's okay. I will continue evening. Okay, stop it, guys. Let's connect at